50 ವರ್ಷದಿಂದ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಇದುವರೆಗೂ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಅದಕ್ಕೆ ನಮಗೆ ಕನಿಷ್ಠ ವೇತನ ನಮಗೆ ಬೇಕೇ ಬೇಕು. ಇವಾಗಿನ ದುಬಾರಿ ಕಾಲದಲ್ಲಿ ನಾವು ಈ 10-11 ಸಾವಿರ ಸಂಬಳ ತೊಗೊಂಡು ಜೀವನ ಮಾಡೋದು ನಮಗೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಕನಿಷ್ಠ ವೇತನ ನಮಗೆ ಬೇಕೇ ಬೇಕು. ಗುಜರಾತ್ ಸರ್ಕಾರ ಹೇಳಿದಾಗೆ ಸರ್ಕಾರ ನೌಕರನಾಗಿ ನಮಗೆ ಪರಿಗಣಿಸಲೇಬೇಕು. ಆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗ ಬಿಟ್ಟು ಕದರಲ್ಲ. ನಮಗೆ ನ್ಯಾಯ ಬೇಕೇ ಬೇಕು. ಇದು ಒಂದೇ ನಮ್ಮದು ಬೇಡಿಕೆ. ನಾವಿಲ್ಲ ಬೆಂಗಳೂರು. ಕನಿಷ್ಠ ದಿನಗೂಲಿನೇ ಸಿಗುತ್ತೆ. ಒಬ್ಬರು ಕಾರ್ಯ ಕೆಲಸ ಮಾಡೋರಿಗೆ 500-1000 ರೂಪಾಯಿ ಕೂಲಿ ಇರೋದ್ರಿಂದ ನಾವು ಬೆಳಗ್ಗೆ 9:30ಇಂದ 4 ಗಂಟೆವರೆಗೂ ನಾವು ಶಾಲೆ ಮಾಡೋದ್ರಿಂದ, ಪೂರ್ತಿ ಶಾಲೆ ಮಾಡೋದ್ರಿಂದ ನಮಗೆ ಕನಿಷ್ಠ ವೇತನ ಬೇಕೇ ಬೇಕು ಅನ್ನೋದು ನಮ್ಮದು ಬೇಡಿಕೆ ಸರ್. ಇಲ್ಲ, ನಮ್ಮಲ್ಲಿ LKG UKG ಮಾಡ್ತಾ ಇದ್ವಿ. 40 ಮಕ್ಕಳಿದ್ದಾರೆ ನಮ್ಮ ಅಂಗನವಾಡಿಯಲ್ಲಿ. ಮಕ್ಕಳುಗಳಿಗೇನು ಇದಿಲ್ಲ. ಎಲ್ಲ ಪೋಷಕರದ್ದು ಒಳ್ಳೆ ಅಭಿಪ್ರಾಯ ಇದೆ. ನಾವು ಪೂರ್ತಿ ದಿನ ಕೆಲಸ ಮಾಡೋದ್ರಿಂದ ನಮ್ಮ ಜೀವನ ನಡೆಸೋಕ್ಕೂ ಬೇಕಲ್ವಾ ಸರ್. ಸಿಗುತ್ತೆ. ಸರ್ಕಾರ ಏನು ಪೌಷ್ಟಿಕ ಆಹಾರ ಕೊಡ್ತಾರೆ ಅದನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಆದರೆ ನಾವೇ ಅಪೌಷ್ಟಿಕ ಆಗ್ತಾ ಇದ್ದೀವಿ ಇವಾಗ ಈಗಿನ ಇದರಲ್ಲಿ. ಅವ್ರು ಏನು ಪೌಷ್ಟಿಕ ಆಹಾರ ಕೊಡ್ತಾರೆ ಅದು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅಪೌಷ್ಟಿಕ ಅವ್ರು ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅದನ್ನು ಕೊಡೋಣ. ಆದರೆ ಅವರು ನಾವು ಬದುಕಬೇಕಲ್ವಾ. ಅದಕ್ಕೆ ಈ ದುಬಾರಿ ಕಾಲದಲ್ಲಿ 11,000 ರೂಪಾಯಿ ಸಾಕಾಗಲ್ಲ. ಅದಕ್ಕೆ ನಮಗೆ ಕನಿಷ್ಠ ವೇತನ ಬೇಕು. ಸರ್ಕಾರ ನೌಕರನಾಗಿ ಪರಿಗಣಿಸಬೇಕು. ಇವು ನಮ್ಮ ಉದ್ದೇಶಗಳು. ನಮ್ಮ ಈ ಬೇಡಿಕೆ ಈಡೇರುವವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 6ನೇ ಗ್ಯಾರಂಟಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು. ಹೌದು ಸರ್, ಹೇಳಿದರು. 3 ವರ್ಷ ಆಯಿತು, ಯಾವುದು ಮಾಡಿಲ್ಲ ಇದುವರೆಗೂ. ಮಾಡ್ತೀನಿ ಅಂತ ಹೇಳಿದರು. ನಮಗೆ ಅವ್ರು ಬಂದಾಗ ಆಮೇಲೆ ಯಾವುದೇ ಬಜೆಟ್ನಲ್ಲಿ ನಾವು ಇದುವರೆಗೂ ಎಷ್ಟು ಸರಿ ಹೋರಾಟ ಮಾಡಿದಾಗೆ ಏನು ಹೇಳಿದ್ರು, ಬಂದ ತಕ್ಷಣ ಆಮೇಲೆ ದೊಡ್ಡದಾಗಿ ನಿಮ್ಮ TV ಲೈನಲ್ಲಿ ಬಂದ್ಬಿಡ್ತು. ಬಂಪರ್ ಕೊಡುಗೆ 500 ರೂಪಾಯಿ, ಬಂಪರ್ ಕೊಡುಗೆ 1000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರು. ಅದು ಬೇಡ ನಮಗೆ. ಬಂಪರ್ ಕೊಡುಗೆ ಬೇಡ ನಮಗೆ. ನಾವು ಶ್ರಮಪಟ್ಟು ಕೆಲಸ ಮಾಡೋಕ್ಕೆ ನಮಗೆ ವೇತನ ಕೊಡಲಿ. ಅದೇ ನಮ್ಮದು ಬೇಡಿಕೆ. ನಾವು ಶ್ರಮಪಟ್ಟು ಕೆಲಸ ಮಾಡೋದಕ್ಕೆ ನಮಗೆ ವೇತನ ಕೊಡಲಿ. ಅವ್ರು ಕೊಡೋ ಬಂಪರ್ 500 ರೂಪಾಯಿ 1000 ರೂಪಾಯಿ ನಮಗೆ ಬೇಡ. ಅದು ನಮ್ಮ ಬೇಡಿಕೆ ಸರ್. ಕನಿಷ್ಠ ವೇತನ ಮಾಡಬೇಕು ನಮಗೆ. ಅದು ನಮ್ಮ ಉದ್ದೇಶ ಸರ್. ಸರ್ಕಾರಿಗಾಗಲಿ ಸಚಿವರಿಗಾಗಿ ಹಾಂ ಸರ್, ಯೂನಿಯನ್ ಅವರು ಮಾತಾಡಿದ್ದಾರೆ ಸರ್, ಹೇಳಿದ್ದಾರೆ. ಇವಾಗ ಇವರು ಸೆಕ್ರೆಟರಿ ಅವರು ಬಂದಿದ್ದರು, ಸಚಿವ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೆಕ್ರೆಟರಿ ಅವರು ಇವಾಗ ಬಂದು ಮನವಿ ತೊಗೊಂಡು ಹೋಗಿದ್ದಾರೆ ಸರ್. ಅವ್ರು ಕಳಿಸಿದ್ದಾರೆ ಅಂತ ಹೇಳಿದರು. ನಾವು ಹೋರಾಟ ಮಾಡ್ತೀವಿ. ಭರವಸೆ ಬೇಡ, ನಮಗೆ ಆಗಲೇಬೇಕು. ಮತ್ತು ನೆಕ್ಸ್ಟ್ ಬಜೆಟಲ್ಲಿ ಮಾಡ್ತೀವಿ. ಆವಾಗ ಬಂಪರ್ ಭವನ 500 ರೂಪಾಯಿ ಕೊಟ್ಟಿವಿ, 1000 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇನು ಬೇಡ. ನಮಗೆ ಕನಿಷ್ಠ ವೇತನ ಬೇಕು. ಇಲ್ಲ ಸರ್ಕಾರ ನೌಕರನಾಗಿ ಮಾಡಬೇಕು. ಕಷ್ಟ. ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಲ್ಲ. ನಮ್ಮ ಮಕ್ಕಳೆಲ್ಲ ಅಪೌಷ್ಟಿಕ ಆಗ್ತಾ ಇದ್ದಾರೆ. ನಾವು ಟೈಮ್ ಸರಿಗೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕ್ಕಾಗ್ತಾ ಇಲ್ಲ. ನಾವು ಈ ಸಂಬಳ ತೊಗೊಂಡು ಬಾಡಿಗೆ ತೊಗೊಂಡು ಜೀವನ ಮಾಡಿಸೋದೇ ಬೆಂಗಳೂರು ತುಂಬ ಕಷ್ಟ ಆಗ್ತಾ ಇದೆ. ಈ ಸಂಬಳಕ್ಕೆ ಯಾರ್ದು ಗಾರ್ಮೆಂಟ್ಸ್ಗೆ ಹೋದ್ರೆ 15-20 ಸಾವಿರ ಕೊಡ್ತಾರಲ್ಲ ಸರ್.